ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಎಲ್ಲಾ ಅಖಿಲ ಕರ್ನಾಟಕ ಗಂಡು ಮಕ್ಕಳಿಗೆ ಒಂದು ಉಚಿತ ಸಲಹೆ. ಇನ್ನ ಮ್ಯಾಲ ನಿಮ್ ಹೆಂಡತಿ ಜೊತೆ ಹೆಚ್ಚು ಜಗಳ ಆಡ್ಲಿಕ್ ಹೋಗ್ಬೇಡ್ರಿ. ಯಾವುದೇ ವಿಷಯ ತಗೊಂಡು ಬಹಳ ಟೆನ್ಷನ್ ಮಾಡ್ಕೋಬೇಡ್ರಿ, ಬಹಳ ಮನ್ಸಿಗೆ ಹಚ್ಕೋಬೇಡ್ರಿ. ಅಷ್ಟೇ ಅಲ್ಲ, ಬಹಳ ಹಿಗ್ಗನೂ ಪಡ್ಬೇಡ್ರಿ. ಈ ಎಲ್ಲಾ ಕಾರಣಕ್ಕೂ ನೀವು ಏನ್ ಬಾರ್ ಕಡೆ ಹೋಗ್ತಿದ್ರಿ ನೋಡ್ರಿ, ಇನ್ ಮ್ಯಾಲ ಇನ್ನ ಬಹಳ ಹೈರಾಣದು. ಯಾಕಂದ್ರ ಮದ್ಯ ಪ್ರಿಯರಿಗೆ ಒಂದು ಶಾಕ್ ಐತಿ. ಈ ಹೆಚ್ಚಾಗಿ ಬಜೆಟ್ ಅಂತ ಅಂದು ಕೂಡ್ಲೆ ಮೊದಲು ಅಬಕಾರಿ ಇಲಾಖೆ ಮೇಲೆ ಬರೇ ಬೀಳುದು. ಯಾಕಂದ್ರ ಅಲ್ಲಿಂದಲೇ ಹೆಚ್ಚು ಆದಾಯ ಬರಬೇಕು. ಹಿಂಗಾಗಿ ಈ ಸಲ ಮದ್ಯ ಪ್ರಿಯರಿಗೆ ಮತ್ತಿಷ್ಟು ರೇಟ್ ಹೆಚ್ಚಾಗುವಂತ ಶಾಕ್ ಐತಿ. ಯಾಕಂದ್ರ 40,000 ಕೋಟಿ ಸಂಗ್ರಹಣೆ ಮಾಡ್ಬೇಕು ಅಬಕಾರಿ ಇಲಾಖೆಯಿಂದ ಸಿದ್ದರಾಮಯ್ಯನವರು ಗುರಿ ಇಟ್ಕೊಂಡಾರ. ಟಾರ್ಗೆಟ್ ಕ್ವಾದ ಬಜೆಟ್ ನೇ ಹೆಂಗಿತ್ತಂದ್ರ 38,500 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ರು. ಈ ಸಲ ಇನ್ನ ಟಾರ್ಗೆಟ್ ಹೆಚ್ಚು ಮಾಡ್ಯಾರ ಅಂತ ಅಂದ ಮ್ಯಾಲ ತಿಳ್ಕೊರ್ ನೀವು, ಈ ಲೆಕ್ಕದಾಗ ಮತ್ತಿಷ್ಟ ರೇಟ್ ಹೆಚ್ಚಾಗುವ ಸಾಧ್ಯತೆಗಳು ಎಲ್ಲಾ ಅದಾವ. ಹಿಂಗಾಗಿ ಸುಮ್ಮನೆ ತೆಪ್ಪಗ ಹಾಯಾಗ ಮನ್ಯಾಗಿರ್ರಿ. ಒಟ್ನ್ಯಾಗ 16ರ ಬಜೆಟು ಅದು ಸಾಬರ ಬಜೆಟು. ಒಬ್ರು ಮುಸ್ಲಿಮರಿಗೆ ಬಂಪರ್ ಆಫರ್ ಅಂತಾರ, ಮತ್ತೊಬ್ರು ಅಲ್ಪಸಂಖ್ಯಾತ ಸಮುದಾಯರಿಗೆ ಜಾಕ್ಪಾಟ್ ಅಂತಾರ. ಒಟ್ನ್ಯಾಗ ಒಬ್ರಿಗೆ ಭಾರಿ ಬಂಪರ್ಗಳ ಕಪ್ ಕೊಟ್ರ ಮತ್ತೊಬ್ರಿಗೆ ಖಾಲಿ ಚಿಪ್. ಒಬ್ರು ಕಣ್ಣಿಗೆ ಬೆಣ್ಣೆ, ಮತ್ತೊಬ್ರ ಕಣ್ಣಿಗೆ ಸುಣ್ಣ. ಹಿಂಗೆಲ್ಲ ಬಹಳ ವೆರೈಟಿಯಾಗಿ ಮಾಧ್ಯಮದಾಗ ವಿರೋಧ ಪಕ್ಷದವರು ಬಣ್ಣಿಸ್ಲಿಕ್ಕತ್ತಾರ, ಬಜೆಟ್ ಅನ್ನ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ. ವಕ್ಫ್ ಬೋರ್ಡ್ ನ ಮುಚ್ಚಬೇಕು ಅಂತ ನಾವು ಹೇಳಿದ್ರಿ. ಈ ಸಿದ್ದರಾಮಯ್ಯ ವಕ್ಫ್ ಬೋರ್ಡ್ ನ ತೆರೆಯಕ್ಕೆ 150 ಕೋಟಿ ಕೊಟ್ಟಿದೆ. ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳ್ದೆ ಸಾಬರ್ ಬಡ್ಜೆಟ್, ಮುಸ್ಲಿಮರ ಬಡ್ಜೆಟ್ ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂತ ಖ್ಯಾತಿಗೊಳಗಾಗಿದ್ದಾರೆ. ಆದ್ರೆ ದುರ್ದೈವ ಏನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ, ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಂತದ್ದು ಅವ್ರ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇದು ಪೂರ್ತಿ ಸಾಲ ಮಾಡಿ ಅಲ್ಪಸಂಖ್ಯಾತರ ಹೆಸರಿನಿಂದ ಇಡೀ ಬಜೆಟ್ ಓದ್ಬಿಟ್ರೆ ಒಂದು 7-8 ಪ್ಯಾರಾ ಬರೇ ಪೂರ್ತಿ ಬಹುಶಃ ಎಲ್ಲ SC ST ಹಿಂದುಳಿದ ವರ್ಗ ಇವಕ್ಕೆ ಯಾಕೂ ಕೊಳ್ಳಾದಷ್ಟು ಬಜೆಟ್ನಲ್ಲಿ ಒತ್ತು ಪ್ರಾವಧಾನ ಮಾಡಿದ್ದಾರೆ. ಈ ರೀತಿ ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವಂಥದ್ದು ಮತ್ತು ಇಷ್ಟು ಸಾಲ ಮಾಡಿ ಸುಮಾರು 55,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿವಿ ಅಂತಾರೆ. ಬಡ್ಡಿ ಅದು ಲೆಕ್ಕ ಹಾಕಿದ್ರೆ ಇದು ಕೇವಲ 4 ತಾಸು ಇವತ್ತು ಬೇಕಾದ್ರೆ ಅವ್ರ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ಮುಗಿಬೇಕಾಗ್ತದೆ. ಏನೇನು ಯೋಜನೆಗಳ ಘೋಷಣೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಾಗ ಅಷ್ಟೇ ಅಲ್ಲ, ಎಲ್ಲೇ ಬಜೆಟ್ ಮಂಡಿಸಿದ್ರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಒಂದಿಷ್ಟು ಏನಾರೆ ಭಾರಿ ಯೋಜನೆಗಳು ಇದ್ದೇ ಇರ್ತಾವ ಅನ್ನೋದು ಎಲ್ಲರಿಗೂ ಗೊತ್ತು. ಈ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಸಲುವಾಗಿ 150 ಕೋಟಿ ರೂಪಾಯಿ ಮೀಸಲಿಡ್ಲಿಕ್ಕತ್ತಾರಂತ. ಹಜ್ ಭವನದಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕೇಂದ್ರ ಸ್ಥಾಪನೆ ಮಾಡ್ತಾರಂತ. ಆರ್ಥಿಕವಾಗಿ ಹಿಂದುಳಿದಂತ ಅಲ್ಪಸಂಖ್ಯಾತರ ಸರಳ ಲಗ್ನಕ್ಕೆ ನಗದು ರೊಕ್ಕ ಕೊಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾರಂತ. ಪ್ರತಿ ಜೋಡಿಗೆ 50,000 ರೂಪಾಯಿ ಕೊಡ್ತಾರಂತ. ಇನ್ನ ಬೆಂಗಳೂರು ಹಜ್ ಯಾತ್ರಿಕರಿಗೆ ಹೆಚ್ಚುವರಿ ಕಟ್ಟಡ ಅಂತ, 100 ಉರ್ದು ಶಾಲೆಗಳು ಉನ್ನತೀಕರಣಕ್ಕೆ 100 ಕೋಟಿ ರೂಪಾಯಿ ಅಂತ, ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಅಂತ. ಇದೆಲ್ಲದ್ರ ನೋಡ್ರಿ ಅವ್ರ ಕಲ್ಯಾಣಕ್ಕೆ ಮಾಡ್ಲಿರಪ್ಪ, ಅವ್ರ ಮನಸ್ಸು ಐತಿ, ಅವ್ರಿಗೆ ಪ್ರೀತಿ ಕಾಳಜಿ ಹೆಚ್ಚೈತಿ, ಮಾಡ್ಕೊಂತ ಹೋಗ್ಲಿ. ಆದ್ರ ವಿಚಿತ್ರ ಅನ್ಸದಂದ್ರ ಇಷ್ಟು ದಿನ ನಮ್ಮ ರಾಜ್ಯದಾಗ ಅಷ್ಟೇ ಅಲ್ಲ, ದೇಶಾದ್ಯಂತ ಕಂಡಲ್ಲಿ ರೈತರ ಜಮೀನ, ಗುಡಿ ಗೋಪುರಗಳ ಜಾಗ ಎಲ್ಲ ನಮ್ದಂತ ಪಡ್ಕೊಳ್ತಿರೋಂತ ವಕ್ಫ್ ಬೋರ್ಡ್ ಬ್ಯಾನ್ ಮಾಡ್ರಿ ಅಂತಂದ್ರ ಅದ್ರ ಸಂರಕ್ಷಣೆಗೆ 150 ಕೋಟಿ ರೂಪಾಯಿ ಘೋಷಣೆ ಮಾಡ್ತಾರಂದ್ರ ತಿಳ್ಕೊಂಡ್ಬಿಡ್ರಿ ನೀವು ಹೆಂಗೈತೆ ಅಂತ ಹೇಳಿ. ಇದನ್ನೆಲ್ಲಾ ನೋಡಿ ಜಮೀರ್ ಅವ್ರಿಗೆ ಎಷ್ಟು ಹಿಗ್ಗಾಗಿರ್ಲಿಕ್ಕಿಲ್ಲ. ಅವ್ರ ರಿಯಾಕ್ಷನ್ ಹೆಂಗಿರ್ತದಂದ್ರ ನೋಡ್ಬೇಕು ನೀವು ಹೆಂಗದ ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ.
ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ನಡೀರಿ. ಇನ್ನು ರಾಜ್ಯದಾಗ ಸೆಕೆಂಡ್ PUC ಎಕ್ಸಾಮ್ ನಡೆದವ್. ಮಾರ್ಚ್ 5ನೇ ತಾರೀಕ ರಾಜ್ಯಶಾಸ್ತ್ರ ಪರೀಕ್ಷೆ ನಡೆದಿತ್ತು. ಈಗ ಕಲಬುರಗಿ ಜಿಲ್ಲೆ ಖರ್ಗೆ ಕುಟುಂಬದ ಒಡೆತನದ ಮಿಲಿಂದ್ ಕಾಲೇಜ್ ಅಂತ ಐತ್ಲ, ಅಲ್ಲಿ ಪರೀಕ್ಷೆದಾಗ ಅಕ್ರಮ ಆಗಿದೆ. ಏನಂದ್ರ ಅರ್ಚನಾ ವಿದ್ಯಾರ್ಥಿನಿ ಬದಲಿಗೆ ಕಾನೂನು ವಿದ್ಯಾರ್ಥಿನಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಅನ್ನೋರು ಪರೀಕ್ಷೆ ಬರ್ದಾರಂತ. ಹೆಂಗದ ನೋಡ್ರಿ ಎಂಥ ಪರಿ ಅಕ್ರಮ ಇದು. ದಲಿತ ಸೇನೆ ಕಾರ್ಯಕರ್ತರು ಕಾಲೇಜ್ ಹೋಗಿ ಈ ಅಕ್ರಮನ ಪ್ರಶ್ನೆ ಮಾಡಿದಾಗ ಹಿಂಗ ಸ್ಟೂಡೆಂಟೇ ಬೇರೆ ಎಕ್ಸ್ಚೇಂಜ್ ಆಗ್ಯಾರ, ಬದಲಿ ಅಭ್ಯರ್ಥಿ ಬಂದಾರಂತ ಅನ್ನೋದು ಬೆಳಕಿಗೆ ಬಂದೈತಿ. ಸದ್ಯಕ್ಕ ಮಿಲಿಂದ್ ಶಾಲೆಯ ಪ್ರಾಂಶುಪಾಲರು ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ಟಾರ. ಪೊಲೀಸರು ಸಂಪೂರ್ಣ ಪಾಟೀಲ್ ಅವರನ್ನ ಬಂಧಿಸ್ಯಾರ. ಅಲ್ರಿ ತೀರಾ ಏನ್ರಿ ಬದಲಿ ವಿದ್ಯಾರ್ಥಿ ಬದಲಿ ಅಭ್ಯರ್ಥಿ ಅಂದ್ರೆ ಎಂತ ಪರಿ ಅಕ್ರಮ ಹೇಳ್ರಿ. ಹಿಂಗಾಗಿ ವಿರೋಧ ಪಕ್ಷದವ್ರು ಸುಮ್ಮನೆ ಬಿಡ್ತಾರ? ಈ ಪರೀಕ್ಷಾ ಅಕ್ರಮಗಳಿಗೂ ಖರ್ಗೆ ಅವ್ರಿಗೂ ಬಿಡಿಸಲಾಗದ ಒಂದು ನಂಟೈತಿ. ಕಲಬುರಗಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಮತ್ತು ಈ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಒಡೆತನದ ಮಿಲಿಂದ ಶಾಲ್ಯಾಗ ಇಷ್ಟು ಪರಿ PUC ಪರೀಕ್ಷೆನಾಗ ಅಕ್ರಮ ನಡೆದೈತಿ ಅಂದ್ರ ನೋಡ್ರಿ, ಸ್ವಲ್ಪ ನಿಮ್ಗೆಲ್ಲ ಗೊತ್ತಾಗ್ತಿರ್ಬಹುದು. KPSC ಪರೀಕ್ಷೆದಾಗೂ ಇಂಥದ್ದೇ ಒಂದು ಅಕ್ರಮ ನಡೆದಿರ್ತೈತಿ ಅಂತ ಶಿಸ್ತು ಉಗಿದು ಉಪ್ಪಿನಕಾಯಿ ಹಾಕ್ಲಿಕ್ಕತ್ತಾರ. ಆರಂಭದಲ್ಲಿ ಇಡೀ ದೇಶದಲ್ಲೇ KPSC ಒಂದು ಒಳ್ಳೆ ಹೆಸರಿತ್ತು, ಇಡೀ ದೇಶದಲ್ಲೇನೆ. ಆದ್ರೆ ಬರ್ತಾ ಬರ್ತಾ ಇತ್ತೀಚಿನ ವರ್ಷಗಳಲ್ಲಿ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗೇ ಇಲ್ಲ. ಒಂದು ಹಗರಣಗಳ ಕಾರಣಕ್ಕೆ, ಇಲ್ಲ ಪರೀಕ್ಷೆ ಅಕ್ರಮಗಳ ಕಾರಣಕ್ಕೆ, ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗಿದೆ. ಇದರ ಇತ್ತೀಚಿನ ಬರ್ತಿರುವಂತ ಕಾರ್ಯ ಒಂದ್ ಕಾಲದಲ್ಲಿ ಇದರ ಒಳ್ಳೆ ಆಯ್ಕೆ ಕಾರಣಕ್ಕೆ ಪ್ರಾಮಾಣಿಕ ಅಧಿಕಾರಿಗಳು ಆಯ್ಕೆಯಾಗಿ ಬರ್ತಿದ್ರು. ಇವತ್ತೇನಾಗಿದೆ, ಇವತ್ತು ತಾಳಿಭಾಗ್ಯ ಅಂತ ಒಂದು ಯೋಜನೆ, ಯಾರ್ಯಾರು ಸೆಲೆಕ್ಷನ್ ಕಮಿಟಿಲಿ ನೋಡ್ಕೊಂಡು ಅದರೊಳಗೆ ಆ ಸಂಬಂಧಿಕರನ್ನು ಹುಡುಕಿ ಮದುವೆ ಮಾಡಿಸಿ ಅವರಿಗೆ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ, ತಾಳಿಭಾಗ್ಯದ ಪ್ರಕ್ರಿಯೆ. ಇನ್ನೊಂದು ಡೀಲು, OMR ಸೀಟ್ಗಳನ್ನೇ ಬದಲಾವಣೆ ಮಾಡೋದು, OMR ಸೀಟ್ಗಳನ್ನೇ ಬದಲಾಯಿಸಿ ಪರೀಕ್ಷೆಯಲ್ಲೇ ಅಕ್ರಮ ಆಗೋಂಗ್ ನೋಡ್ಕೊಳ್ಳೋದು. ಅಂದ್ರೆ ಯಾರು ಪ್ರಾಮಾಣಿಕರಿದ್ದಾರೆ ಅವರಿಗಿಂತ OMR ಸೀಟ್ ನಲ್ಲಿ ಅಕ್ರಮ ನಡೆಸಿದವರಿಗೆ 100% ಮಾರ್ಕ್ಸ್, OMR ಸೀಟ್ಗಳನ್ನೇ ತಿದ್ದೋದು. ಆ ರೀತಿ ಒಂದು ಡೀಲ್ ಭಾಗ್ಯ. ಇನ್ನೊಂದು ಪ್ಯಾಕೇಜ್, ಆ ಪ್ಯಾಕೇಜ್ ಮೇಲೆ ಯಾರೋ ಸಂಬಂಧಿಕರು ಸ್ವಲ್ಪ ಬುದ್ಧಿವಂತ ಇದ್ದಾನೆ ಅಂತ ಹೇಳಿದ್ರೆ ಅವರು ಉಳಿದಿದ್ದೆಲ್ಲ ಖರ್ಚೆಲ್ಲ ಅವರೇ ನೋಡ್ಕೊಂಡ್ಬಿಡ್ತಾರೆ, ಸಂದರ್ಶನ ಖರ್ಚೆಲ್ಲ ಪ್ಯಾಕೇಜು. ಈ ಪ್ಯಾಕೇಜು, ಸೆಮಿ ಡೀಲು ಈ ಕಾರಣದಿಂದಾಗಿ ಒಳ್ಳೆ ಕಾರಣಕ್ಕೆ ಹೆಸರಾಗಬೇಕಾಗಿದ್ದಂತ ಸಂಸ್ಥೆ ಕೆಟ್ಟ ಕಾರಣಕ್ಕೆ ಹೆಸರಾಗಿದೆ. ಈಗ ನೋಡಿ, 98-99 ಬ್ಯಾಚ್ ನ ಅಭ್ಯರ್ಥಿಗಳದ್ದು ಕೋರ್ಟ್ ಇನ್ನು ಕೋರ್ಟ್ ಅಲ್ಲಿ ಇನ್ನೂ ನಡೀತಾ ಇದೆ. 98-99 ವ್ಯಾಜ್ಯಗಳ ಕೇಸು. ಆಮೇಲೆ ಅಲ್ಲಿಂದ ಬಂದ ನಂತರ ಈಗ ನೋಡಿ, ಈ ಗ್ರೂಪ್ A-B ಹುದ್ದೆಗೆ ನೇಮಕ ಈ ರೀತಿ ನಡೆಯುತ್ತೆ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ. ಇಡೀ ಪ್ರಕ್ರಿಯೆನಲ್ಲಿ ಅರ್ಹನಲ್ಲದ ವ್ಯಕ್ತಿಯನ್ನ ಅಭ್ಯರ್ಥಿ ಮಾಡ್ಕೊಳ್ಳೋದಕ್ಕೆ ಟೋಟಲ್ ಪ್ಯಾಕೇಜ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಬುಕ್ ಆಗಿದೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಬುಕ್ ಆಗಿದೆ. 6 ಜನರನ್ನು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಏನಾಯ್ತೋ ತನಿಖೆ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಇದ್ರ ಹಿಂದ್ಗಡೆ ಇರೋರು ಸಾಮಾನ್ಯ ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಪ್ರಭಾವಿಗಳು ಇದ್ರ ಹಿಂದ್ಗಡೆ ಇದಾರೋ, ಯಾರ್ಯಾರನ್ನ ಮುಂದೆ ತನಿಖೆ ಹಳ್ಳಾಡಿಯಂಗ್ ನೋಡ್ಕೊಂಡಿದಾರೋ ಗೊತ್ತಿಲ್ಲ ಅದು. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್, ಉಪವಿಭಾಗಾಧಿಕಾರಿ, ರೆವಿನ್ಯೂ, ತಹಸೀಲ್ದಾರ್ ಮತ್ತು DYSP ಹುದ್ದೆಗಳಿಗೆ ಲಕ್ಷಗಳು ಇಲ್ವೇ ಇಲ್ಲ, ಕೋಟಿಗಳಿದೆ. 2-2.5 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ. ಆ ಮಾರ್ಕೆಟ್ ನಲ್ಲಿ ಒಂದೊಂದು ವರ್ಷ ಏನೇನು ಡಿಮಾಂಡ್ ಇರುತ್ತೆ ಅದರ ಮೇಲೆ ಕೋಟಿಗಟ್ಟಲೆ ರೇಟ್ ನಲ್ಲಿ ಪ್ಯಾಕೇಜ್ ಸಿಸ್ಟಮ್. ಪೂರ್ವಭಾವಿ ಪರೀಕ್ಷೆ ಪಾಸ್ ಆದವರಿಗೆ ಸಂದರ್ಶನದಲ್ಲಿ ಆಯ್ಕೆ ಮಾಡಿಸೋದಕ್ಕೆ ಸೆಮಿ ಪ್ಯಾಕೇಜ್. ಟೋಟಲ್ ಪ್ಯಾಕೇಜು ಎಕ್ಸಾಮಿನೇಷನ್ ಇಂದಲೂ ಪಾಸ್ ಮಾಡೋದಕ್ಕೆ ಅದು ಟೋಟಲ್ ಪ್ಯಾಕೇಜ್. ಆದ್ರೆ ಅವನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನೆ ಸ್ವಂತ ಅರ್ಹತೆ ಮೇಲೆ. ಸಂದರ್ಶನದಲ್ಲಿ ಫೇಲ್ ಆಗ್ಬಾರ್ದಲ್ಲ, ಆ ಸಂದರ್ಶನದಲ್ಲಿ ಫೇಲ್ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಒಂದು ಸೆಮಿ ಪ್ಯಾಕೇಜ್ ವ್ಯವಸ್ಥೆ. ಮೂರನೇದು, ಆಮೇಲೆ ಸಂದರ್ಶನದವರೆಗೂ ಬಂದು ಇನ್ನೇನು ಅವನು ಪಾಸ್ ಆಗೇ ಬಿಡ್ತಾನೆ ಅನ್ನೋನಿಗೆ ಅದು ಡೀಲ್ ವ್ಯವಸ್ಥೆ. ಇದ್ರ ಮೇಲಿಂದ ಒಂದು ತಾಳಿ ಭಾಗ್ಯ. ಈ ರೀತಿ 4 ಸಿಸ್ಟಮ್ ನಲ್ಲಿ ಆಯ್ಕೆ ಆದ್ರೆ ಇದು ಏರಿ ಹೊಲ ಮೇಯ್ದಂಗಲ್ವಾ, ಅಲ್ಲ ಬೇಲಿ ಹೊಲ ಮೇಯ್ದಂಗಲ್ವಾ, ಏರಿ ನೀರು ಕುಡ್ದಂಗೆ ಅಲ್ವಾ? ಇದು ಯಾರು ಪಾರದರ್ಶಕ ವ್ಯವಸ್ಥೆಯನ್ನು ತರಬೇಕಾಗಿತ್ತೋ ಅವರೆಲ್ಲರೂ ಇದರೊಳಗಡೆ ಈ ಭ್ರಷ್ಟಾಚಾರ ವ್ಯವಸ್ಥೆಗೆ ಬಲ ಕೊಟ್ರೆ ಪ್ರಾಮಾಣಿಕರ ಆಯ್ಕೆ ಆಗೋದು ಹೆಂಗೆ? ಮೆರಿಟ್ ಇದ್ದವರ ಪರಿಸ್ಥಿತಿ ಏನಾಗಬೇಕು ನೋಡ್ರಿ. ಯಾವುದೇ ಧರ್ಮದವರಾಗ್ಲಿ ಈ ಉಪವಾಸ ಆಚರಣೆ ಅನ್ನುವಂಥದ್ದು ನಮ್ಮ ಸ್ಥಿತಿಗತಿ ಅನುಕೂಲ ನೋಡ್ಕೊಂಡು ಮಾಡ್ಬೇಕಂತೀವಿ ನೋಡ್ರಪ್ಪ. ಯಾಕಂದ್ರೆ ನಾವು ಯಾವ ಸಂದರ್ಭದಾಗ ಯಾವ ಒಂದು ಜಾಗದಾಗ ಅದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕೆ ಮಾತಂದ್ರ ಆಸ್ಟ್ರೇಲಿಯಾ ವಿರುದ್ಧ ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಇತ್ತು. ಈ ಟೈಮ್ನಾಗ ಭಾರತ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಉಪವಾಸ ಆಚರಿಸಲಾರದೆ ಇರುವುದು ಎಲ್ಲರೂ ನೋಡ್ಯಾರ, ಅಂದ್ರೆ ಜ್ಯೂಸ್ ಕುಡ್ದಾರ. ಇದನ್ನ ನೋಡಿದಂತಹ ಮುಸ್ಲಿಂ ಧರ್ಮಗುರುಗಳಾದ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೈ
ಮೊಬೈಲ್ ಅನ್ನೋರು ಬಹಳ ಅಸಮಾಧಾನ ವ್ಯಕ್ತಪಡಿಸ್ಯಾರಂತ. ಅವರು ಉಪವಾಸ ಮಾಡ್ಬೇಕಾಗಿತ್ತ ರಂಜಾನ್ ಟೈಮ್ನಾಗ, ಉಪವಾಸ ಬಿಟ್ಟು ಜ್ಯೂಸ್ ಕುಡ್ದಿದ್ದಕ್ಕ ತಮ್ಮ ಅಸಮಾಧಾನ ಹೊರಗೆ ಹಾಕ್ಯಾರಂತ. ಅಲ್ರಿ, ಒಂದು ಭಾರತದ ಪರವಾಗಿ ಒಂದು ದೇಶವನ್ನ ಪ್ರತಿನಿಧಿಸಿ ಕ್ರಿಕೆಟ್ನಾಗ ಆಡೋದು ಬಹಳ ಮುಖ್ಯನೋ ಅಥವಾ ಉಪವಾಸ ಮಾಡೋದು ಬಹಳ ಮುಖ್ಯನೋ ಅಂತ ಹೆಂಗ್ ತಿಳಿಸಿ ಹೇಳ್ಬೇಕ್ರಪ್ಪ. ನನಗೆ ಇಷ್ಟ ಸಿಂಪಲ್ ಆಗಿ ಹೇಳಲಿಕ್ಕೆ ಬರ್ತದ. ಅಂದ್ರ ನಮ್ ಪಬ್ಲಿಕ್ ಟಿವಿ ರಂಗಣ್ಣ ಅದಾರಲ್ರಿ, ಮಸ್ತ್ ಒಂದ್ ಸಲ ಅವ್ರ ಮಾತು ಕೇಳ್ಬಿಟ್ರೆ ಅವ್ರು ಇನ್ನೊಮ್ಮೆ ಇಂಥವೆಲ್ಲ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಅನಿಸ್ತೈತೆ. ಭಾರಿ ಚಮಕ್ ಕೊಟ್ಟಾರ, ಕೇಳ್ರಿ ಒಂದ್ಸಲ. ರಂಜಾನ್ ಮಾಸದಲ್ಲಿ ಟೀಮ್ ಇಂಡಿಯಾ ಕ್ರಿಕೆಟಿಗ ಮೊಹಮ್ಮದ್ ಶಮಿ ರೋಜಾ ಮಾಡ್ತಿಲ್ಲ. ಸೊ ಶಮಿ ರೋಜಾ ನಿಮ್ಮ ಪಾಲನೆ ಮಾಡದೆ ಅಪರಾಧ ಮಾಡಿಬಿಟ್ಟಿದ್ದಾರೆ. ಶಮಿ ತಪ್ಪು ಸಂದೇಶ ರವಾನಿಸಿದ್ದಾರೆ. ಶರಿಯತ್ ದೃಷ್ಟಿಯಲ್ಲಿ ಆತ ಅಪರಾಧಿ, ದೇವರಿಗೆ ಉತ್ತರಿಸಬೇಕು, ಕ್ಷಮೆ ಕೇಳಬೇಕು ಅಂತ ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಜ್ವಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಪರ ವಿರೋಧದ ಚರ್ಚೆಗಳಿಗೆ ಆರಂಭ ಮಾಡಿಕೊಟ್ಟಿದೆ. ಮೌಲ್ವಿನೇ ದೈವ ವಿರೋಧಿ. ಅವನೇ ದೈವ ವಿರೋಧಿ. ನನಗೆ ಅವನು ಪಬ್ಲಿಸಿಟಿ ಮೌಲ್ವಿ ಇದ್ದಂಗಿದೆ. ಟೊಪ್ಪಿ ಗಿಪ್ಪಿ ಯಾಕಂಬಂದು ಕರೆಕ್ಟಾಗಿ ಕ್ಯಾಮ್ರಾ ಕೂತಿರೋದು ನೋಡಿದ್ರೆ ಪಬ್ಲಿಸಿಟಿ ಗಿರಾಕಿ ಅದು ಯಾವುದೋ. ಇಂಥದ್ದನ್ನು ಮಾತಾಡಿದ್ರೆ ನಾನು ತೋರಿಸ್ತೀರಿ, ಮಾತಾಡ್ತೀರಿ ಅಂತ ಹೆಂಗಾಗತ್ತೆ? ಶರಿಯತ್ತಲ್ಲಿ ಕುರಾನಲ್ಲಿ ಏನಿದೆ, ಯಾರಿಗೆ ಮಾಡಕ್ಕೆ ಯಾವ ಎಕ್ಸಂಪ್ಷನ್ಸ್ ಇದೆ ಅದರೊಳಗಡೆ? ಎಲ್ಲರಿಗೂ ಎಕ್ಸಂಪ್ಷನ್ಸ್ ಇದೆ ಅದರಲ್ಲಿ. ಅದರಲ್ಲಿ ಇರುವಂತ ದೇಶವನ್ನು ಪ್ರೀತಿಸುವಂತಾನೆ ಇದೆ, ಎಲ್ಲ ಇದೆ, ಎಕ್ಸಂಪ್ಷನ್ಸ್ ಇದೆ ಅದರಲ್ಲಿ. ಪಾರ್ಟ್ ಆಫ್ ದಟ್ ಎಕ್ಸಂಪ್ಷನ್ ಇದು. ಓಕೆ, ಅವ್ರು ದೇವರಿಗೆ ಉತ್ತರಿಸಬೇಕು. ಅಪರಾಧಿ ಯಾರು? ಅಪರಾಧಿ ಇವರು. ಅಪರಾಧಿ ದೇವರನ್ನೇ ಅರ್ಥ ಮಾಡಿಕೊಳ್ಳದೆ ದೇವರ ಬಗ್ಗೆ ಭಾಷಣ ಮಾಡುತ್ತಿರುವ ಇವನೇ ಅಪರಾಧಿ. ಆ ದೇವರು ಫಸ್ಟ್ ಇವನನ್ನು ಕರೆಸ್ಬೇಕು ಮೇಲಕ್ಕೆ. ಅರ್ಜೆಂಟ್ ಬೈಲು ನಿನ್ನ ಜೊತೆ ಮಾತಾಡೋದಿದೆ ಅಂತ. ಯಾವಾಗ ಹೋಗ್ತೀಯಪ್ಪ ನೀನು? ಒಬ್ಬ ಯಾರು ಇದ್ದಕ್ಕಿಂತ ಹಿಂಗೆ ಬೀಳ್ತಾರಲ್ಲ, ನೀನು ಬಿಡೋಬಿಡು ಅಷ್ಟೇ. ಎಂಥ ಬೋಗಸ್ ಫೆಲೋಸ್ನೆಲ್ಲ ತಗೊಂಬಂದು ಮಾಡ್ಬಿಡ್ತೀವಿ ನಾವು ಈ ಥರ. ಪ್ಲಸ್ ಈಗ ಅವ್ರು ದೇವ್ರಿಗೆ ಉತ್ತರ ಕೊಟ್ಟೆ ಅಂತಂದ್ಬಿಟ್ರೆ ನೀ ಏನಪ್ಪ ಚೆಕ್ ಮಾಡ್ತೀಯಾ? ನೀನು ಕೇಳ್ತೀಯಪ್ಪ ಆಗ? ಹೌದು, ನಾನು ಉತ್ತರ ಕೊಟ್ಟೆ ದೇವರಿಗೆ, ದೇವ್ರು ಹೇಳಿದ ಇಟ್ಸ್ ಆಲ್ ರೈಟ್, ನೀನು ದೇಶಕ್ಕೋಸ್ಕರ ಮಾಡಿದ್ಯಾ ಈ ಕೆಲಸನ, ನಾನು ಅದನ್ನು ಮನ್ನಿಸಿದ್ದೀನಿ, ನುಗ್ಗು ಮುನ್ನುಗ್ಗು, ಆ ದೇಶಕ್ಕೋಸ್ಕರ ಹೋರಾಡು ಅಂತ ಹೇಳಿದಾನೆ ಅಂತಂದ್ರೆ ನೀ ಏನಪ್ಪ ಮಾಡ್ತೀಯಾ? ಬೋಗಸ್ ಫೆಲೋಸ್ ಎಲ್ಲ ಬಂದು ಆಯ್ತಪ್ಪ. ಕುರಾನು ಮತ್ತು ಶರಿಯತ್ತಲ್ಲಿ ವಂಚನೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಬಡ್ಡಿ ಕೊಡಬಾರ್ದು, ಬಡ್ಡಿ ತಗೋಬಾರ್ದು, ಮೋಸ ಮಾಡಬಾರ್ದು, ಮಾಡಿದ್ರೆ ಕೈ ಕತ್ತರಿಸಬೇಕು, ಕಾಲು ಕತ್ತರಿಸಬೇಕು ಅಂತಿದ್ರೆ ಕತ್ತರಿಸಪ್ಪ. ಯಾರು ಕತ್ತರಿಸ್ತೀಯ ನೋಡ್ತೀನಿ ನಾನು, ನೋಡೋಣ ಕತ್ತರಿಸು. ಬೇಕಾದಾಗ ಬೇಡ, ಬೇಡ್ದಿದ್ದಾಗಿತ್ತು, ಅದಕ್ಕೆ ಹೇಳಿದ್ದು. ಅವನ ಪಬ್ಲಿಸಿಟಿ ಗಿರಾಕಿ ಇವನು. ಮುಂದಕ್ಕೆ ಹೋಗಿ. ಇಂಥವ್ರು ಇರ್ಬೇಕ್ರಿ, ಇಂಥವ್ರು ಇದ್ರೇನೆ ಸರಿಯಾಗಿ ಬುದ್ಧಿ ಕಲಿತಾರಂತ ಅನಿಸ್ತದ ನೋಡ್ರಿ. ನಿಮ್ಗೆ ಏನ್ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.